ಫ್ರೀಡಂ ಪಾರ್ಕ್ನಲ್ಲಿ ಕಲ್ಲು ಗಣಿ ಕ್ರಷರ್ ಮಾಲೀಕರ ಬೃಹತ್ ಪ್ರತಿಭಟನೆ. 5,000ಕ್ಕೂ ಹೆಚ್ಚು ಮಂದಿ ಭಾಗಿ. 2 ಕಡೆ ರಾಜಧನ ಸಂಗ್ರಹ ರದ್ದು ಸೇರಿ ಎಲ್ಲ ಬೇಡಿಕೆಗಳಿಗೆ ಪರಿಹಾರ ದೊರಕಿಸಿಕೊಡಲು ಸೂಕ್ತ ಕ್ರಮ. ಸಚಿವ ಎಸ್ ಮಲ್ಲಿಕಾರ್ಜುನ್. ಕಲ್ಲುಗಣಿ ಮತ್ತು ಕ್ರಷರ್ ಮಾಲೀಕರಿಂದ 2 ಕಡೆ ರಾಜಧನ ವಸೂಲಿ ಮಾಡುವುದನ್ನು ಕೂಡಲೇ ಸ್ಥಗಿತಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಹಾಗೂ ದ್ವಂದ್ವ ನೀತಿಯನ್ನು ಕೈಬಿಡುವಂತೆ ಸರ್ಕಾರವನ್ನು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಕಲ್ಲುಗಣಿ ಮತ್ತು ಕ್ರಷರ್ ಮಾಲೀಕರ ಒಕ್ಕೂಟದ ನೇತೃತ್ವದಲ್ಲಿ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ರಾಜ್ಯಾದ್ಯಂತ 5,000ಕ್ಕೂ ಹೆಚ್ಚು ಕಲ್ಲುಗಣಿ ಮತ್ತು ಕ್ರಷರ್ ಮಾಲೀಕರು, ಕಾರ್ಮಿಕರು ಹಾಗೂ ಉದ್ಯಮದ ಪ್ರತಿನಿಧಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ್, ಮಾಜಿ ಸಚಿವ ಗೋಪಾಲಯ್ಯ, ಕಾಂಗ್ರೆಸ್ ಶಾಸಕರಾದ ಐವಾನ್ ಡಿಸೋಜಾ ಸೇರಿದಂತೆ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿ ಮಾತನಾಡಿದ ಗಣಿ ಮತ್ತು ಭೂವಿಜ್ಞಾನ ಸಚಿವ ಎಸ್ ಮಲ್ಲಿಕಾರ್ಜುನ್, 2 ಕಡೆ ರಾಜಧನ ಸಂಗ್ರಹಿಸುತ್ತಿರುವ ಬಗ್ಗೆ ಚರ್ಚಿಸಿ ಸೂಕ್ತ ನಿರ್ಧರಿಸುತ್ತೇವೆ. ಸರ್ಕಾರ ಮತ್ತು ಒಕ್ಕೂಟದ ನಡುವೆ ಕೂಡ ಕೊಳ್ಳುವಿಕೆ ನೀತಿ ಅಗತ್ಯ. ಇಲ್ಲಿ ಸರ್ಕಾರದ್ದೇನೂ ತಪ್ಪಿಲ್ಲ. ಲೋಪದೋಷಗಳಿಂದ ಕಾರ್ಮಿಕರಿಗೆ ತೊಂದರೆಯಾಗಬಾರದು. ಎಲ್ಲರೂ ಸೇರಿ ಕೂಲಂಕುಷವಾಗಿ ಪರಿಶೀಲಿಸಿ ಸರ್ಕಾರ ಮತ್ತು ಒಕ್ಕೂಟಕ್ಕೆ ಅನ್ಯಾಯವಾಗದಂತೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಳೋಣ. ಮಾಲೀಕರಿಗೆ 2ನೇ ಬಾರಿಗೆ ನೀಡಿರುವ ನೋಟಿಸ್ ಬಗ್ಗೆ ಇಲಾಖಾ ಕಾರ್ಯದರ್ಶಿಗಳು, ಮುಖ್ಯ ಕಾರ್ಯದರ್ಶಿಗಳ ಜೊತೆ ಚರ್ಚಿಸುತ್ತೇನೆ ಎಂದರು. ನಮ್ಮ ರಾಜ್ಯ ಒಕ್ಕೂಟ ಕ್ರಷರ್ ಮತ್ತು ಕಲ್ಲುಗಣಿಗಾರಿಕ ಒಕ್ಕೂಟ ಇವತ್ತು ಏನು ನಾವು ಬಂದು ವ್ಯಕ್ತಪಡಿಸಿದ್ದೀವೋ ಈ ಒಂದು ಬಂದು ಇಲಾಖೆಯ ವಿರುದ್ಧವಾಗಿ ರಾಜ್ಯ ಸರ್ಕಾರ ಇಲಾಖೆಯವರಿಗೆ ಸಮನ್ವಯತೆ ಕೊರತೆ ಇರೋದ್ರಿಂದ ಎಚ್ಚರಿಸೋಕ್ಕೋಸ್ಕರ ಇಷ್ಟು ಜನ ಸೇರಿದ್ದೇವೆ. ಇವತ್ತು ನಮ್ಮ ಈ ಒಂದು OTS ಅನ್ನುವ ಒಂದು ಅವೈಜ್ಞಾನಿಕ ಪದ್ಧತಿ ಮೊದಲು ನಿಲ್ಲಿಸಿ. ನಮ್ಮ ಇದುವರೆಗೆ ರೈತರ ಆತ್ಮಹತ್ಯೆ ನೋಡಿದ್ದೀರಿ, ನಮ್ಮ ಕ್ರಷರ್ ಮಾಲೀಕರ ಆತ್ಮಹತ್ಯೆ ನೋಡಬೇಡಿ. ಒಂದು OTS, ಯಾವ OTS ರೀ? ನಾವು ರಾಜಧನ ಸಂದಾಯ ಮಾಡಿದ್ದೀವಿ. ಒಂದು ಗುತ್ತಿಗೆದಾರರಿಂದನೂ ತೊಗೊಂಡಿದ್ದೀರಿ, ಗಣಿ ಮಾಲೀಕರಿಂದನೂ ತೊಗೊಂಡಿದ್ದೀರಿ. ಎಲ್ಲಿ ರಾಜಧನ ಯಾವ್ದು ಕಟ್ಟಬೇಕು? ಇವತ್ತು 16 ವರ್ಷದ ಬೇಡಿಕೆ ರೀ ನಮ್ದಿದು. ಒಬ್ಬ ದಕ್ಷ ಅಧಿಕಾರಿ ಇವತ್ತು ಸೆಕ್ರೆಟರಿ ಅವರು ರೋಹಿಣಿ ಸಿಂಧಿ ಅವರು ಬಂದು ಇವತ್ತು ನಮಗೆ ಮರಣ ಶಾಸನ ಬರೆದಿದ್ದಾರೆ. ಅವರು ರಾತ್ರಿ ನಾನು ಸಿಕ್ಕಾಗ ಹೇಳ್ತಾರೆ, ನಿಮ್ಮ ಮೇಲೆ ಎಲ್ಲ ಕೇಸ್ ಹಾಕ್ಬಿಡ್ತೀನಿ, ಎಲ್ಲ ನಾನೇ ಮುಚ್ಚಿಬಿಡ್ತೀನಿ. ಹೆಂಗ್ರಿ ಮುಚ್ತಾರೆ ನೋಡೋಣ? ರಾಜ್ಯಾದ್ಯಂತ ಮುಚ್ಚಿಸಲಿ ಅವರು. ನಾವು ರಾಜ್ಯಾದ್ಯಂತ ಒಂದೇ ಒಂದು ಜಲ್ಲಿ ಎಂಸ್ಯಾಂಡು ಗುತ್ತಿಗೆ ಅಥವಾ ಮನೆ ಕಟ್ಟಕ್ಕೆ ಕೊಡೋದಿಲ್ಲ ರೀ. ಒಂದು ಕಡೆ ಪಟ್ಟಾ ಲ್ಯಾಂಡ್ನವರು ಅವ್ರದೇ ಸ್ವಂತ ಜಮೀನಲ್ಲಿ ಗಣಿಗಾರಿಕೆ ಮಾಡಿ ಸ್ವಂತ ಭೂಮಿ ಹಾಳು ಮಾಡಿಕೊಂಡು ರಾಜಧಾನ ಕಟ್ಟಿದ್ದಾರೆ. ಇನ್ನೊಂದು ಕಡೆ ಸರ್ಕಾರಿ ಜಾಗದಲ್ಲಿ ನಾವು ರಾಜಧಾನ ತುಂಬಿಸಿದ್ದೀವಿ. ಇವತ್ತು 2ಕ್ಕೂ ಸಮನ್ವಯತೆ ಕಾಪಾಡಿದ್ರೆ ಇವರು ಏಕಾಏಕಿ OTS ಒಂದು ಇದನ್ನ ಆಡಿಟ್ ಮಾಡಿ OTS ಮಾಡೋಕ್ಕೆ ಇಲಾಖೆ ಅಧಿಕಾರಿಗಳಿಲ್ವಾ? ಯಾವುದೋ ಒಂದು ಏಜೆನ್ಸಿ ಸಂಸ್ಥೆ ಕೊಡಬೇಕಾ? ಇದೆಲ್ಲ ಯಾವ ಹುನ್ನಾರ? ನಮ್ಮನ್ನು ಅಕ್ಲೆಬಸ್ತಾ ಇದ್ದೀರಾ? 40 ಲಕ್ಷ ಜನ ಇವತ್ತು ಈ ಒಂದು ಉದ್ಯಮನ ಅವಲಂಬಿತರು. ನಮ್ಮದು ಒಂದು ಸರ್ವಿಸ್ ಇದೆ, ಕೊಡುಗೆ ಇದೆ. ಆದ್ದರಿಂದ ತಮ್ಮ ಮೂಲಕ ಸರ್ಕಾರಕ್ಕೆ, ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಸ್ತಾ ಇದ್ದೇನೆ. ಈ ಕೂಡಲೇ ನೀವೇನಾದರೂ ನಮ್ಮನ್ನು ಕರೆದು ಮಾತುಕತೆ ಆಡಿ ಎಲ್ಲ ಮನ್ನಾ ಮಾಡದೆ ಹೋದರೆ ನಾವು ರಾಜ್ಯಾದ್ಯಂತ ಬಂದ್ ಮಾಡೋಕ್ಕೆ ನಾವು ಕರ್ನಾಟಕ ಸ್ಟೋನ್ ಕ್ರಷರ್ ಮತ್ತು ಕ್ವಾರಿ ಮಾಲೀಕರ ಒಕ್ಕೂಟದಿಂದ ಮಾತಾಡ್ತಿದ್ದೇನೆ. ನನ್ನ ಹೆಸರು ಮಹೇಶ್ ಅಂತ. ನಾನು ಜನರಲ್ ಸೆಕ್ರೆಟರಿ, ಪ್ರಧಾನ ಕಾರ್ಯದರ್ಶಿ ಹಾಗೂ ಹಾಸನ ಜಿಲ್ಲೆಯ ಸ್ಟೋನ್ ಕ್ರಷರ್ ಕ್ವಾರಿ ಮಾಲೀಕರ ಸಂಘದ ಕಾರ್ಯದರ್ಶಿಯಾಗಿ ಮಾತಾಡ್ತಾ ಇದ್ದೇನೆ. ಇವತ್ತು ನಾವಿಲ್ಲಿ ಸೇರಿರುವಂಥ ಒಂದು ಮುಖ್ಯವಾದ ಒಂದು ಸಮಸ್ಯೆ ಅಂದರೆ OTS, ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಈ ನಮ್ಮ ಸರ್ಕಾರದಿಂದ ಆದೇಶ ಮಾಡಿದ್ದಾರೆ, ನೋಟಿಫಿಕೇಷನು. ನಾವೀಗಾಗಲೇ ಸಾಕಷ್ಟು ನೊಂದಿದ್ದೇವೆ. ಶಿವಮೊಗ್ಗದಲ್ಲಿರುವಂಥ ಒಬ್ಬ ಕ್ರಷರ್ ಮಾಲೀಕರು ಆಗಲೇ ನೇಣು ಬಿಗಿದು ತೀರೋಗಿರ್ತಾರೆ. ಇದೇ ಒಂದು ಸಂಬಂಧ. ಈ ನೋಟಿಸು ನಮಗೆ ಏನು ಮಾಡ್ತಿದ್ದಾರೆ ಅಂತಂದರೆ, ನಮ್ಮದೆಲ್ಲ ಒಂದು 15, 20, 30 ವರ್ಷದ ಹಳೆ ಕ್ರಷರ್ ಕ್ವಾರಿಗಳು. ಆಗ ರಾಯಲ್ಟಿ 3 ರೂಪಾಯಿ ಇತ್ತು. 1994ರಲ್ಲಿ 3 ರೂಪಾಯಿ 4 ರೂಪಾಯಿ ಇದ್ದಿದ್ದು ರಾಯಲ್ಟಿ ಇವತ್ತು 80 ರೂಪಾಯಿ ಆಗಿದೆ. ಅವತ್ತಿನ ಕಾಲದಲ್ಲಿ ಅಸೆಸ್ಮೆಂಟ್ ಮಾಡಿ ಆಲ್ರೆಡಿ ದಂಡ ಹಾಕಿ ಆಗಿದೆ, ಅದು ಕಟ್ಟು ಆಗಿದೆ. ಈಗ ಅದನ್ನು OTS ಅಂತ ಒಂದು ಹೊಸ ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿ ಡಿಜಿಟಲೀಕರಣದಲ್ಲಿ ಡ್ರೋನ್ ಆರಿಸಿ ನಮ್ಮ ಏನು ಪಿಟ್ ಮೆಷರ್ಮೆಂಟ್ ಮಾಡಿ ನಮ್ಮ ಅದೇ 15, 20, 30 ವರ್ಷ ಹಳೆ ಕ್ವಾರಿನ ಪಿಟ್ ಅಸೆಸ್ಮೆಂಟ್ ಮಾಡಿ ಇವತ್ತು ದಂಡ ಬರೆದಿದ್ದಾರೆ. ಅವತ್ತಿರೋ 3 ರೂಪಾಯಿ ಇದ್ದಿದ್ದು
ರಾಯಲ್ಟಿ ಒಂದು ಟನ್ನಿಗೆ ಇವತ್ತು 80 ರೂಪಾಯಿ ಆಗಿದೆ. 80 ರೂಪಾಯಿ ಲೆಕ್ಕದಲ್ಲಿ ಇವತ್ತು ಕೋಟಿಗಟ್ಟಲೆ ನಮಗೆಲ್ಲರಿಗೂ ದಂಡ ಬರೆದಿದ್ದಾರೆ. 5 ಕೋಟಿ, 10 ಕೋಟಿ, 20, 30, 40, 50 ಕೋಟಿ ಮೇಲೆ ಫೈನ್ ಬರೆದಿದ್ದಾರೆ. ಎಲ್ಲಿಂದ ಕಟ್ಟೋದು? 30 ವರ್ಷದ ಹಳೆ ಕ್ವಾರಿಗಳು. ಸರ್ಕಾರಿ ಕಾಮಗಾರಿಗಳಿಗೆಲ್ಲ ನಾವು ಜಲ್ಲಿ ಬೇಕಾದ ಕಚ್ಚಾ ವಸ್ತುಗಳು ಕೊಟ್ಟಿದ್ದೇವೆ. ಇವತ್ತು ಹೊಸ ಟೆಕ್ನಾಲಜಿ ಬಂತು ಅಂತ ಅಸೆಸ್ಮೆಂಟ್ ಮಾಡಿ ಇವತ್ತು ನಮಗೆ ಪೆನಾಲ್ಟಿ ಕೋಟಿಗಟ್ಟಲೆ ಬರೆದ್ರೆ ನಾವು ನೇಣಾಕಿ ಇಲ್ಲ ವಿಷ ಕೊಡು ಸಾಯೋದು ಬಿಟ್ಟರೆ ಬೇರೆ ಇನ್ನೇನು ನಮ್ಗೆ ಉಳಿದಿಲ್ಲ ಅನ್ನೋದು ಈ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಹೇಳ್ತಾ ಇದ್ದೇನೆ. ಸೊ ದಯವಿಟ್ಟು ಸರ್ಕಾರಕ್ಕೆ ನಾವು ಕೇಳೋದಿಷ್ಟೇ, ಸರ್ಕಾರ ದಯವಿಟ್ಟು ಇದನ್ನು ಕೂಲಂಕುಷವಾಗಿ ಏನು ಈಗ ಕರ್ನಾಟಕ ಮೈನರ್ ಮಿನರಲ್ ಆ್ಯಕ್ಟ್ MMDR ಇಂದ ತಗೊಂಡಿರುವಂಥ ಕರ್ನಾಟಕ ಮೈನರ್ ಮಿನರಲ್ ಆ್ಯಕ್ಟ್ 1994ರಲ್ಲಿ ಒಂದು ರೂಲ್ ಇದೆ. ಅದೇನು ಇವತ್ತಿಗೂ ಯಾರು ಅದನ್ನೇನು ಇಂಪ್ಲಿಮೆಂಟ್ ಮಾಡಿಲ್ಲ. ಕೇಳ್ತಾ ಇರೋ ಸರ್ಕಾರಕ್ಕೆ ಏನು ರೂಲ್ಸಲ್ಲಿ ಏನಿದೆ, 1 ಹೆಕ್ಟೇರು ಅಂದರೆ 2.5 ಎಕರೆಗೆ ಮ್ಯಾಕ್ಸಿಮಮ್ ಪೆನಾಲ್ಟಿ 5 ಲಕ್ಷ ಅಂತ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಕೇಳ್ತಾ ಇರೋದು ಮಾಧ್ಯಮ ಮಿತ್ರರಿಗೆ, ಸರ್ಕಾರಕ್ಕೆ ಹೇಳಬೇಕಾಗಿರೋದು ಇಷ್ಟೇ, ದಯವಿಟ್ಟು ಆ ರೂಲನ್ನು ಅಪ್ಲೈ ಮಾಡಿ ನಮ್ಮದೇನು ಬೇಸ್ ಲೆವೆಲ್ ಇವತ್ತೇನು ಬಾಟಮ್ ಲೆವೆಲ್ ಏನಿದೆ ಅದನ್ನು ಫ್ರೀಸ್ ಮಾಡಿ ಮುಂದಿನ ಕಾರ್ಯಕ್ರಮ ಡ್ರೋನ್ ಮಾಡಲಿ, ಮತ್ತೊಂದು ಮಾಡಲಿ, ಮಗದೊಂದು ಮಾಡಲಿ. ಬಟ್ ಈಗ ಆಲ್ರೆಡಿ ತೆಗೆದಿರೋ ಪಿಟ್ಟಿಗೆ, ಅಸೆಸ್ಮೆಂಟ್ ಆಗಿರೋಂಥ ಒಂದು ಪಿಟ್ಟಿಗೆ ಕೋಟಿಗಟ್ಟಲೆ ನೀವು ದಂಡ ಬರೆದ್ರೆ ನಾವು ಕಟ್ಟೋದು ಹೇಗೆ? ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, MMDR ಆ್ಯಕ್ಟಿಂದ ತೆಗೆದಿರೋಂಥ ಕರ್ನಾಟಕ ಮೈನರ್ ಮಿನರಲ್ ಆ್ಯಕ್ಟ್ 1994ರ ಅಡಿಯಲ್ಲಿ 1 ಹೆಕ್ಟೇರ್ಗೆ 5 ಲಕ್ಷ ಮ್ಯಾಕ್ಸಿಮಮ್ ಪೆನಾಲ್ಟಿ ಅನ್ನೋ ರೂಲ್ಸ್ನ ಅಪ್ಲೈ ಮಾಡಿ ನಮ್ಮ ರಾಜ್ಯಾದ್ಯಂತ ಎಲ್ಲ ಕ್ವಾರಿ ಮಾಲೀಕರಿಗೆ ಒಂದು ರಿಲೀಫ್ ಕೊಡಬೇಕು ಅಂತ ಸರ್ಕಾರಕ್ಕೆ ವಿನಂತಿಯಾಗಿ ಕೇಳ್ಕೊಳ್ತೀನಿ.